ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೀಪ ಹಚ್ಚುವುದು ಕೇವಲ ಸಂಪ್ರದಾಯವಲ್ಲ, ಅದು ನಮ್ಮ ಜೀವನದ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಮೂಡಿಸುವ ಒಂದು ಪವಿತ್ರ ಕ್ರಿಯೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೀಪಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಯಾವುದೇ ಪೂಜೆ, ಹಬ್ಬ ಅಥವಾ ಶುಭ ಕಾರ್ಯಗಳು ದೀಪ ಹಚ್ಚದೆ ಪೂರ್ಣಗೊಳ್ಳುವುದೇ ಇಲ್ಲ. ಆದರೆ ಈ ದೀಪ ಹಚ್ಚುವುದರ ಹಿಂದೆ ಕೇವಲ ದೇವರ ಮೇಲಿನ ಭಕ್ತಿ ಮಾತ್ರ ಇದೆಯೇ, ಅಥವಾ ನಮ್ಮ ಜೀವನದ ಮೇಲೆ ಇದು ಪ್ರಭಾವ ಬೀರುತ್ತದೆಯೇ? ದೀಪ ಹಚ್ಚುವುದರ ಹಿಂದಿನ ಆ ಅದ್ಭುತ ರಹಸ್ಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಷಯ 1. ಆಧ್ಯಾತ್ಮಿಕ ಮಹತ್ವ. ಧಾರ್ಮಿಕವಾಗಿ ದೀಪವನ್ನು ಜ್ಞಾನದ ಸಂಕೇತ ಎಂದು ಕರೆಯಲಾಗುತ್ತದೆ. ತಮಸೋಮ ಜ್ಯೋತಿರ್ಗಮಯ ಎಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವುದು ಎಂದರ್ಥ. ದೀಪದ ಜ್ವಾಲೆಯು ಯಾವಾಗಲೂ ಮೇಲ್ಮುಖವಾಗಿಯೇ ಇರುತ್ತದೆ. ಅದು ಮನುಷ್ಯನ ಜೀವನದ ಉನ್ನತಿಗೆ ಅಥವಾ ಏಳಿಗೆಯನ್ನು ಸೂಚಿಸುತ್ತದೆ. ಮನೆಯಲ್ಲಿ ದೀಪ ಹಚ್ಚುವುದರಿಂದ ದಾರಿದ್ರ್ಯ ದೂರವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಲಭಿಸುತ್ತದೆ ಎಂಬುದು ನಮ್ಮ ಹಿರಿಯರ ನಂಬಿಕೆ. ವಿಷಯ 2. ವೈಜ್ಞಾನಿಕ ಕಾರಣ. ವಿಜ್ಞಾನದ ಪ್ರಕಾರ ದೀಪದಲ್ಲಿ ಬಳಸುವ ಎಣ್ಣೆ ಅಥವಾ ತುಪ್ಪ ಉರಿಯುವಾಗ ಕೆಲವು ವಿಶೇಷವಾದ ಅಲೆಗಳನ್ನು ಅಂದರೆ ವೈಬ್ರೇಷನ್ಸ್ ಹೊರಹಾಕುತ್ತದೆ. ಇದು ಮನೆಯ ಸುತ್ತಮುತ್ತಲಿನಲ್ಲಿರುವ ಗಾಳಿಯನ್ನು ಶುದ್ಧೀಕರಿಸುತ್ತದೆ. ಹಸುವಿನ ತುಪ್ಪದ ದೀಪವು ಗಾಳಿಯಲ್ಲಿರುವ ಕೀಟಾಣುಗಳನ್ನು ನಾಶಪಡಿಸಿ ಆಮ್ಲಜನಕದ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಕೆಲ ಸಂಶೋಧನೆಗಳು ತಿಳಿಸುತ್ತವೆ. ವಿಷಯ 3. ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆ. ದೀಪದ ಜ್ವಾಲೆಯನ್ನು ನಾವು ದಿಟ್ಟಿಸಿ ನೋಡಿದಾಗ ಅದು ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ತ್ರಟಕ ಎನ್ನುವ ಯೋಗಾಭ್ಯಾಸದಲ್ಲಿ ಕೂಡ ದೀಪದ ಜ್ವಾಲೆಯ ಮೇಲೆ ಗಮನ ಹರಿಸಲಾಗುತ್ತದೆ. ಇದು ಒತ್ತಡವನ್ನು ಕಡಿಮೆ ಮಾಡಿ ಮೆದುಳಿಗೆ ಪ್ರಶಾಂತತೆಯನ್ನು ನೀಡುತ್ತದೆ. ಅದಕ್ಕೆ ದೀಪ ಹಚ್ಚಿದ ಮನೆಯಲ್ಲಿ ಶಾಂತವಾದ ವಾತಾವರಣವಿರುತ್ತದೆ. ವಿಷಯ 4. ತುಪ್ಪ ಮತ್ತು ಎಣ್ಣೆಯ ದೀಪದ ವ್ಯತ್ಯಾಸ. ನಮ್ಮ ಶಾಸ್ತ್ರಗಳ ಪ್ರಕಾರ ತುಪ್ಪದ ದೀಪ ಮನೆಯಲ್ಲಿ ಸಾತ್ವಿಕ ಗುಣಗಳನ್ನು ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ದೈವಿಕ ಶಕ್ತಿಯನ್ನು ಸಹ ಆಕರ್ಷಿಸುತ್ತದೆ. ಎಳ್ಳೆಣ್ಣೆ ದೀಪ ಇದು ಗೃಹದೋಷಗಳನ್ನು ನಿವಾರಿಸಲು ಮತ್ತು ಶನಿ ದೋಷದ ಪ್ರಭಾವ ತಗ್ಗಿಸಲು ಸಹಾಯ ಮಾಡುತ್ತದೆ. ಇನ್ನು ದೀಪದ ದಿಕ್ಕು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪ ಹಚ್ಚುವುದು ಆರೋಗ್ಯಕ್ಕೆ ಒಳ್ಳೆಯದು. ಉತ್ತರ ದಿಕ್ಕಿಗೆ ಹಚ್ಚುವುದು ಐಶ್ವರ್ಯ ವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದು ಸಹ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೇಳಲಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಸಣ್ಣ ಹಣತೆಯ ದೀಪವು ಕೇವಲ ಮನೆಯನ್ನು ಬೆಳಗುವುದಲ್ಲದೆ ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಎಷ್ಟೊಂದು ಉತ್ತಮ ಪ್ರಭಾವ ಬೀರುತ್ತದೆ ಎಂದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಭಕ್ತಿಯಿಂದ ದೀಪ ಹಚ್ಚಿ ಆ ಧನಾತ್ಮಕ ಬದಲಾವಣೆಯನ್ನು ಅನುಭವಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಿಮ್ಮ ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.